ವೆಲ್ಕಮ್ ಬ್ಯಾಕ್ ಟು ಚಾನಲ್. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 12ರಲ್ಲಿ ಅಶ್ವಿನಿ ಗೌಡ ರಕ್ಷಿತಾ ಶೆಟ್ಟಿಗೆ ಒಂದು ಚಾಲೆಂಜನ್ನು ಮಾಡ್ತಾರೆ. ನಂತರ 30-40 ವಯಸ್ಸಾಗೋದ್ರೊಳಗಡೆ ನೀನು 100 ಸಿನಿಮಾ ಮಾಡಿ ತೋರಿಸು ಅಂತ ಒಂದು ಆವಾಜನ್ನು ಹಾಕಿರ್ತಾರೆ. ಸೊ ಈ ಒಂದು ಚಾಲೆಂಜ್ ಹಾಕಿದ ಮೇಲೆ ಸಾಕಷ್ಟು ಚರ್ಚೆಗಳು ಜೋರಾಗಿ ನಡೆಯುತ್ತೆ. ರಾಜ್ ಬಿ ಶೆಟ್ಟಿ ಅವರು ಆಫರ್ ಕೊಟ್ಟಿರ್ತಾರೆ ಅಂತ ಕೂಡ ಎಲ್ಲ ಕಡೆ ಸುದ್ದಿ ಆಗುತ್ತೆ. ಹಾಗಾದರೆ ನಿಜಕ್ಕೂ ರಕ್ಷಿತಾ ಶೆಟ್ಟಿಗೆ ಆಫರ್ ಬಂದಿರೋದು ಯಾರ ಕಡೆಯಿಂದ, ಯಾವ ಸಿನಿಮಾದಲ್ಲಿ ಅಭಿನಯಿಸ್ತಾರೆ, ಆಫರ್ ಬಂದಿರೋದು ಸತ್ಯನಾ? ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ರಕ್ಷಿತಾ ಶೆಟ್ಟಿ ಹಾಗೂ ಅಶ್ವಿನಿ ಗೌಡ ನಡುವೆ ಜಿದ್ದಾಜಿದ್ದಿ ಜೋರಾಗಿ ನಡೆಯುತ್ತೆ. ಆಗ ಅಶ್ವಿನಿ ಗೌಡ, ನೀನು ನನ್ನ ಹಾಗೆ 39-40 ವರ್ಷ ಆಗೋಕ್ಕಿಂತ ಮೊದಲೇ 100 ಸಿನಿಮಾ ಮಾಡಿ ತೋರಿಸು ಅಂತ ಓಪನ್ ಚಾಲೆಂಜ್ ಹಾಕ್ತಾರೆ. ಅಶ್ವಿನಿ ಗೌಡ ಚಾಲೆಂಜ್ ಮಾಡಿದ್ದ ಬೆನ್ನಲ್ಲೇ ರಕ್ಷಿತಾ ಶೆಟ್ಟಿಗೆ ರಾಜ್ ಬಿ ಶೆಟ್ಟಿ ಅವರು ಕನ್ನಡ ಸಿನಿಮಾ ಒಂದರಲ್ಲಿ ನಟಿಸುವ ಆಫರ್ ಕೊಟ್ಟಿದ್ದಾರೆ ಅನ್ನೋ ಸುದ್ದಿ ವೈರಲ್ ಆಗಿರುತ್ತೆ. ಬಟ್ ಇದು ಸುಳ್ಳು ಸುದ್ದಿ ಅನ್ನೋದು ಗೊತ್ತಾಗುತ್ತೆ. ಆದರೆ ಮಂಗಳೂರು ಹುಡುಗಿ ರಕ್ಷಿತಾ ಶೆಟ್ಟಿಗೆ ತುಳು ಸಿನಿಮಾದಿಂದ ದೊಡ್ಡ ಆಫರ್ ಸಿಕ್ಕಿರೋ ಬಗ್ಗೆ ಇದೀಗ ಚರ್ಚೆಗಳು ಶುರುವಾಗಿದ್ದು ಇದು ಸತ್ಯ ಅಂತ ಹೇಳಲಾಗ್ತಿದೆ. ಈ ಕುರಿತು ತರವಾಡ್ ಸಿನಿಮಾದ ನಟ ಶೋಧನ್ ಶೆಟ್ಟಿಯವರು ಒಂದು ಪ್ರೋಮೋವನ್ನು ಹಂಚಿಕೊಂಡಿದ್ದಾರೆ. ಅಂದರೆ ಒಂದು ಪೋಸ್ಟರನ್ನು ಹಂಚಿಕೊಂಡಿದ್ದಾರೆ. ತುಳುನಾಡಿನ ಮಣ್ಣಿನ ಕತೆ ಇರ್ತಕ್ಕಂಥ ತರವಾಡ್ ಸಿನಿಮಾದಲ್ಲಿ ರಕ್ಷಿತಾ ಶೆಟ್ಟಿಗೆ ಮುಖ್ಯ ಪಾತ್ರ ನೀಡಲಾಗಿದೆ ಅಂತ ಹೇಳಲಾಗ್ತಿದ್ದು, ಶೋಧನ್ ಶೆಟ್ಟಿ ಕೂಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಹಂಚಿಕೊಂಡಿದ್ದಾರೆ. ಇನ್ನು ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮೊದಲೇ ರಕ್ಷಿತಾ ಶೆಟ್ಟಿಗೆ ಈ ಆಫರ್ ಸಿಕ್ಕಿತ್ತು ಅಂತ ಹೇಳಲಾಗ್ತಾ ಇದ್ದು, ಈ ಬಗ್ಗೆ ರಕ್ಷಿತಾ ಶೆಟ್ಟಿ ಅವರು ಒಂದಷ್ಟು ಟೈಟಲ್ ಟೀಸರ್ ರಿಲೀಸ್ನಲ್ಲೂ ಕೂಡ ಭಾಗವಹಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಸೊ ಶರತ್ ಎಸ್ ಪೂಜಾರಿ ಬಗತೋಟ ಆ್ಯಕ್ಷನ್ ಕಟ್ ಹೇಳಿರ್ತಕ್ಕಂಥ ತುಳು ಮೂವಿ ತರವಾಡ್ ಈ ಟೈಟಲ್ ಟೀಸರ್ ರಿಲೀಸ್ ಆಗುತ್ತೆ ಜೂನ್ ತಿಂಗಳಲ್ಲಿ. ಆಗ ಇವರು ಕೂಡ ಹೋಗಿರ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮುಖ್ಯ ಭೂಮಿಕೆಯಲ್ಲಿ ರಕ್ಷಿತಾ ಶೆಟ್ಟಿ ಅವರು ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಹೀಗಾಗಿ ರಕ್ಷಿತಾ ಶೆಟ್ಟಿಗೆ ಚಾಲೆಂಜ್ ಮಾಡಿರ್ತಕ್ಕಂಥ ಅಶ್ವಿನಿ ಗೌಡಗೆ ಒಂದು ರೀತಿಯ ಮುಖಭಂಗ ಆಗುತ್ತಾ ಅನ್ನೋದು ಎಲ್ಲರ ಕುತೂಹಲ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.